ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಾವು ಮಾತನಾಡ್ತಾ ಇದ್ವಿ ಹೇಗೆ ಈ ಒಂದು ವ್ಯಾಕ್ಸಿನ್ ವಿಚಾರವಾಗಿ ಪ್ರಯೋಗಗಳು ನಡೀತಾ ಇದೆ. ಅದರಲ್ಲೂ ಕೂಡ ಭಾರತದಿಂದಲೇ ಬಹಳ ವಿಶಿಷ್ಟವಾದಂತ ಕರ್ನಾಟಕದಿಂದ ಒಂದಷ್ಟು ಪ್ರಯತ್ನಗಳಾಗ್ತಿದೆ. ಯಾವ ಪ್ರಾಣಿಗಳು ಕೊರೋನಾ ಕೊಲ್ಲೋಕೆ ಸಿದ್ಧವಾಗಿ ನಿಂತಿವೆ ಟಿವಿ9 ರಿವೀಲ್ ಮಾಡ್ತಾ ಇದೆ. ಪಕ್ಕಾ ಸೈಂಟಿಫಿಕ್ ಇನ್ಫಾರ್ಮೇಶನ್. ನಮ್ಮನ್ನು ಕಾಪಾಡೋಕೆ ಹೊರಟಿರುವಂತದ್ದು ಮನುಷ್ಯರಲ್ಲ, ಪ್ರಾಣಿಗಳು. ನಿಮ್ಮ ಮನೆಯಲ್ಲಿರುವಂತಹ ಪ್ರಾಣಿಗಳು ವೈರಸ್ನಿಂದ ಮುಕ್ತಗೊಳಿಸ್ತಾವ? ಹಾಗಾದ್ರೆ ನೀವೇ ಸಾಕಿದಂತ ಪ್ರಾಣಿಗಳು ನಿಮಗೆ ಜೀವ ರಕ್ಷಕವಾಗಿ ಮಾರ್ಪಾಡಾಗುವಂತ ಸಾಧ್ಯತೆ ಇದೆ. ನಿಮ್ಮ ಜೀವ ಕಾಪಾಡೋಕೆ ಈ ಪ್ರಾಣಿಗಳಿಂದ ಮಾತ್ರ ಸಾಧ್ಯನಾ? ಈ ಪ್ರಾಣಿಗಳು ನಮ್ಮ ಜೀವವನ್ನ ಕಾಪಾಡೋದಾದ್ರೂ ಹೇಗೆ? ಏನ್ ಲಾಜಿಕ್ ಇದೆ ಈ ಒಂದು ಥಿಯರಿಯ ಹಿಂದೆ, ಈ ರಿಸರ್ಚ್ ನ ಹಿಂದೆ? ಹಾಗಿದ್ರೆ ಅದಕ್ಕಿರುವಂತ ವೈಜ್ಞಾನಿಕ ವಿಶ್ಲೇಷಣೆಗಳು ಏನು? ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಆಗಿ ನಿಮ್ಮ ಮುಂದೆ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀವಿ. ಟಿವಿ9 ರಿವೀಲ್ ಮಾಡ್ತಾ ಇದೆ ಎಲ್ಲೂ ಸಿಗದಂತ ಪಕ್ಕಾ ವೈಜ್ಞಾನಿಕ ಮಾಹಿತಿ. ಯಾವ ಪ್ರಾಣಿಗಳು ಕೊರೋನಾ ಕೊಲ್ಲೋಕೆ ಸಿದ್ಧವಾಗಿ ನಿಂತಿವೆ? ಈ ಥಿಯರಿ ಏನು? ಏನ್ ರಿಸರ್ಚ್ ಆಗ್ತಾ ಇದೆ? ಪ್ರಾಣಿಗಳು ಹೇಗೆ ನಿಮ್ಮನ್ನ ಕಾಪಾಡೋಕೆ ಸಾಧ್ಯ? ನಮ್ಮನ್ನು ಕಾಪಾಡೋಕೆ ಹೊರಟಿರೋದು ಮನುಷ್ಯರಲ್ಲ, ಪ್ರಾಣಿಗಳು. ಪ್ರಾಣಿಗಳು ಅಂತ ಅಂದಾಗ ಸಾಮಾನ್ಯವಾಗಿ ನಾಯಿಗಳಂದಾಗ ಒಂದು ರಕ್ಷಣೆ ವಿಚಾರವಾಗಿರ್ಬೋದು, ಹಸುಗಳು ಹಾಲು ಕೊಡ್ತಾವೆ, ಅದೇ ರೀತಿಯಾಗಿ ಬೇರೆ ಬೇರೆ ವಿಚಾರವಾಗಿ ನಾವು ಪ್ರಾಣಿಗಳನ್ನ ಬಳಸ್ಕೋತೀವಿ. ಆದ್ರೆ ಪ್ರಾಣಿಗಳು ಹೇಗೆ ನಮ್ಮನ್ನ ಉಳಿಸಬಹುದು ಅನ್ನೋ ರೀತಿಯಾಗಿ ಕೂಡ ನಮ್ಮನ್ನ ಕಾಪಾಡೋಕೆ ನಿಂತಿರೋದೇ ಆ ಎರಡು ಪ್ರಾಣಿಗಳು. ಅನೇಕ ಸಾಕು ಪ್ರಾಣಿಗಳಿವೆ ನಿಮಗೆ ಗೊತ್ತಿರೋ ಹಾಗೆ. ಹಾಗಾದ್ರೆ ಬೀದಿ ನಾಯಿಗಳು ಮತ್ತು ಹಸುಗಳು ಹೇಗೆ ನಮ್ಮ ಪ್ರಾಣವನ್ನ ಉಳಿಸೋಕೆ ಸಾಧ್ಯನಾ? ಏನಿದೆ ಈ ರಿಸರ್ಚ್ ನ ಹಿಂದಿರುವಂತ ಒಂದಷ್ಟು ವಿಚಾರಗಳು? ಕೊರೋನಾಗೆ ಈ ಪ್ರಾಣಿಗಳಿಂದ ಮದ್ದು ಹೇಗೆ ತಯಾರಾಗಬಹುದು? ನಮ್ಮನ್ನ ಕಾಪಾಡೋಕೆ ನಿಂತಿರುವಂತ ಆ ಎರಡು ಪ್ರಾಣಿಗಳು ನೀವೇ ಸಾಕುವಂತ ಹಸುಗಳು, ನೀವುಗಳು ಎಲ್ಲರೂ ಕೂಡ ಸಾಕುವಂತ ಬೀದಿ ನಾಯಿಗಳಿರ್ಬೋದು ಅಥವಾ ಮನೆಯಲ್ಲಿ ಸಾಕುವಂತ ನಾಯಿಗಳು, ಇದೆಲ್ಲವೂ ಕೂಡ ಹೇಗೆ ನಿಮ್ಮ ಜೀವವನ್ನ ಉಳಿಸಬಹುದು? ಬಹಳ ಇಂಟ್ರೆಸ್ಟಿಂಗ್ ಆದಂತ ಥಿಯರಿ ಇದು. ನೀವು ಇದನ್ನ ಕೊನೆ ತನಕ ವಿತ್ ಡೀಟೇಲ್ಸ್ ನೋಡ್ಲೇಬೇಕು. ಯಾಕಂದ್ರೆ ಬಹಳಷ್ಟು ಮಾಹಿತಿ ಸಿಗಬೇಕಾದಂತ ಒಂದು ಕಾರ್ಯಕ್ರಮ, ಸಿಗುವಂತ ಒಂದು ಕಾರ್ಯಕ್ರಮ ಇದು. ಅದಕ್ಕೋಸ್ಕರ ಈ ಎರಡು ಪ್ರಾಣಿಗಳು ನಮ್ಮ ಪ್ರಾಣವನ್ನ ಉಳಿಸೋದು ಹೇಗೆ, ಇದೆಲ್ಲವನ್ನು ಕೂಡ ಬಹಳ ಆಸಕ್ತಿಕರವಾದಂತ ವಿಚಾರಗಳಿವು. ಸದ್ಯ ದೇಶದಲ್ಲಿ ಜನರ ಪ್ರಾಣ ಉಳಿಸೋಕೆ ಎರಡು ಪ್ರಾಣಿಗಳು ಕಾರಣವಾಗಿವೆ. ಪ್ರಾಣಿಗಳನ್ನ ಹೇಗೆ ಟ್ರೀಟ್ ಮಾಡಲಾಗ್ತಿದೆ ಅಂತ ಒಂದೆರಡು ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ವಿ. ಕೇರಳದಲ್ಲಿ ಆನೆ ವಿಚಾರವಾಗಿರ್ಬೋದು, ಹಸುವಿನ ವಿಚಾರವಾಗಿ ಉತ್ತರ ಭಾರತದಲ್ಲಿ. ಆದ್ರೆ ಅದೇ ಪ್ರಾಣಿಗಳು ನಿಮ್ಮ ಜೀವವನ್ನ ಉಳಿಸಬಹುದು. ಬಹಳಷ್ಟು ಪ್ರಾಣಿಗಳ ವಿಚಾರದಲ್ಲಿ ಅವುಗಳ ಪ್ರಾಣ ಉಳಿಸುವಂತ ರೀತಿಯಾಗಿ ಜನರ ಕಾಳಜಿ ಕಡಿಮೆ ಇರುತ್ತೆ ಮನುಷ್ಯರದ್ದು. ಆದ್ರೆ ಪ್ರಾಣಿಗಳು ನಿಮ್ಮ ಒಂದು ಆರೋಗ್ಯವನ್ನ ಕಾಪಾಡಬಹುದು. ರೋಗ ನಿರೋಧಕ ಶಕ್ತಿ ನಮ್ಮಲ್ಲೂ ಕೂಡ ಬಂದಿದೆ, ಪ್ರಾಣಿಗಳಿಂದಲೇ ಬಂದಿದೆಯಂತೆ ಈ ಒಂದು ಥಿಯರಿ. ಅಂದ್ರೆ ನಮ್ಮಲ್ಲಿ ಇಮ್ಯುನಿಟಿ ಹೆಚ್ಚಾಗೋದಕ್ಕೆ ಪ್ರಾಣಿಗಳು ಒಂದು ರೀತಿಯಾಗಿ ಪರೋಕ್ಷವಾಗಿ ಕಾರಣ ಅಂತ. 7 ಕೊರೋನಾ ವೈರಸ್ಗಳ ಪೈಕಿ ಪ್ರಾಣಿಗಳಿಂದ ಸೇಫ್ ಆಗುವಂಥದ್ದು ಹೇಗೆ? ಆದ್ರೆ ಪ್ರಾಣಿಗಳು ನಮ್ಮನ್ನು ಹೇಗೆ ಸೇಫ್ ಮಾಡ್ತವೆ? ಭಾರತದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ಹೆಚ್ಚಿದ್ರೂ ಕೂಡ ಆ ರೇಷಿಯೋ ಬಹಳ ಕಡಿಮೆ ಇದೆ. ಇಡೀ ಜಗತ್ತಿನ ರೇಷಿಯೋ ನೋಡಿದ್ರೆ ನಾವು 7ರಷ್ಟು ಭಾರತದಲ್ಲಿ, ಆದ್ರೆ ಭಾರತದಲ್ಲಿ 2ರಷ್ಟು, ಬೇರೆ ರಾಷ್ಟ್ರಗಳಲ್ಲಿ ಒಟ್ಟು 7ರಷ್ಟಿದೆ. ನಾಯಿ ಹಸುಗಳ ಜೊತೆಗೆ ಭಾರತೀಯರು ಹೆಚ್ಚಾಗಿ ಬೆರೆಯೋದ್ರಿಂದ ಈ ಶಕ್ತಿ ಬಂದಿರಬಹುದು ಅಂತ. ನಮ್ಮಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಬೆಳೆದು ಕೊರೋನಾ ವಿರುದ್ಧ ಹೋರಾಡುವಂತ ಶಕ್ತಿ ಬಂದಿದೆ. ಅದಕ್ಕೋಸ್ಕರ ಭಾರತದಲ್ಲಿ ಆ ಒಂದು ಪರ್ಸೆಂಟೇಜ್ ಏನಿದೆ ಅದು ಕಡಿಮೆ ಇದೆ. ಇಲ್ಲಿ ಮನುಷ್ಯರು ವ್ಯಾಕ್ಸಿನ್ ಅನ್ನ ಕಂಡು ಹಿಡಿಯೋದಕ್ಕೆ, ವಿಜ್ಞಾನಿಗಳು ವ್ಯಾಕ್ಸಿನ್ ಅನ್ನ ಕಂಡು ಹಿಡಿಯೋದಕ್ಕೆ ಓಡಾಡ್ತಾ ಇದ್ರು ಕೂಡ ಈ ವ್ಯಾಕ್ಸಿನ್ ಕಂಡು ಹಿಡಿಯುವಂತ ಉದ್ದೇಶಕ್ಕೆ ಬಳಕೆ ಆಗ್ತಾ ಇರೋದು ಅಥವಾ ನಾವು ಸಂಶೋಧನೆಯನ್ನ ಶುರು ಮಾಡಿರೋದು ನೀವು ಸಾಕುವಂತ ಹಸು ಆಗಿರ್ಬೋದು, ಅಥವಾ ಮನೆಯಲ್ಲಿ ಓಡಾಡೋದಕ್ಕೆ ಬಿಟ್ಟಿರುವಂತಹ ನಾಯಿ ಆಗಿರ್ಬೋದು, ಅಥವಾ ನಿಮ್ಮ ಮನೆಯ ಮುಂದೆ ಓಡಾಡ್ತಾ ಇರುವಂತಹ ಬೀದಿ ನಾಯಿ ಆಗಿರ್ಬೋದು. ಈ ಎರಡು ಪ್ರಾಣಿಗಳು ಪ್ರಾಣ ಉಳಿಸುವಂತಹ ನಿಟ್ಟಿನ ಸಂಶೋಧನೆಗೆ ಕಾರಣವಾಗಿದೆ. ಹಾಗಿದ್ರೆ ಎರಡು ನಾಯಿಗಳಲ್ಲಿ ಅಂತಹದ್ದೇನಿದೆ, ಅಥವಾ ಎರಡು ಪ್ರಾಣಿಗಳಲ್ಲಿ ಅಂತಹ ವೈಶಿಷ್ಟ್ಯ ಏನಿದೆ? ನಾವು ದಿನನಿತ್ಯ ಅವುಗಳ ಜೊತೆಗೆ ಬೆರಿತೀವಿ, ನಮ್ಮ ಮನೆಯಲ್ಲಿ ಓಡಾಡ್ಕೊಂಡಿರ್ತವೆ. ಇನ್ನು ಹಳ್ಳಿ ಪ್ರದೇಶದಲ್ಲಿ ಅಥವಾ ಹಸುಗಳನ್ನ ಸಾಕುವಂತವರು ಪ್ರತಿನಿತ್ಯದ ತಮ್ಮ ದೈನಂದಿನ ಜೀವನವನ್ನ ಆರಂಭಿಸೋದೆ ಹಸುಗಳ ಮೈ ತಿಕ್ಕೋ ಮೂಲಕ ಅಥವಾ ಹಸುಗಳಿಗೆ ಹುಲ್ಲು ಹಾಕೋ ಮೂಲಕ ಅವುಗಳ ದೈನಂದಿನ ಜೀವನವನ್ನ ಶುರು ಮಾಡ್ತಾರೆ. ಅದರ ಜೊತೆಗೆ ಈ ನಾಯಿಯನ್ನ ಸಾಕುವಂಥವ್ರು ಅಥವಾ ಬೀದಿ ನಾಯಿ ಬಗ್ಗೆ ವಿಶೇಷವಾದಂತ ಪ್ರೀತಿ ಇರುವಂಥವರು ಕೂಡ ದಿನ ಬೆಳಗಾದ್ರೆ ಸಾಕು ಅವುಗಳನ್ನ ಕರೆದು ಮೈತಿಕ್ಕಿ ಮುದ್ದಾಡಿ ವಾಪಸ್ ಕಳಿಸ್ತಾರೆ. ಇಂಥದ್ದೊಂದು ದೈನಂದಿನ ಚಟುವಟಿಕೆಯೇ ನಿಮ್ಮನ್ನ ಬದುಕಿಸ್ತಾ ಇದೆಯಾ, ಅಥವಾ ನಿಮ್ಮನ್ನ ಬದುಕಿಸೋದಕ್ಕೆ ವ್ಯಾಕ್ಸಿನ್ ಕಂಡು ಹಿಡಿಯೋ ಮೂಲ ಆಗ್ತವ? ಇಂಥದ್ದೊಂದಷ್ಟು ಥೇರಿ ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇದೆ. ಇದನ್ನ ಕಂಪ್ಲೀಟ್ ಆಗಿ ನಾವು ಡಾಕ್ಟರ್ ವಿಶಾಲ್ ರಾವ್ ಅವ್ರನ್ನ ಕೇಳೋಣ. ಡಾಕ್ಟರ್ ವಿಶಾಲ್ ರಾವ್ ಅವರೇ,
ಮುಂಚೆಯಿಂದಲೂ ಕೂಡ ಹೇಳ್ತಾ ಇದ್ರಿ, ಇಲ್ಲ ಭಾರತೀಯರಲ್ಲಿ ಸಾವಿನ ಸಂಖ್ಯೆ ತೀರಾ ಕಡಿಮೆ ಇದೆ. ಯಾಕೆ ಈ ಸಾವಿನ ಸಂಖ್ಯೆ ತೀರಾ ಕಡಿಮೆ ಇದೆ ಅಂತ ನೋಡ್ತಾ ಹೋದ್ರೆ ಇಂಥ ಒಂದಷ್ಟು ಅಂಶಗಳು ಕಾರಣ ಆಗಿರಬಹುದು ಅಂತೇಳಿ. ಈ ನಾಯಿ ಹಾಗೇನೆ ಹಸುಗಳಿಂದ ನಾವು ಈ ಕೊರೋನಾ ವೈರಸ್ ಅನ್ನ ಓಡಿಸುವಂತ ನಿಟ್ಟಿನಲ್ಲಿ ಅಥವಾ ಅದರಿಂದ ಸಾವನ್ನಪ್ಪುವಂತ ನಿಟ್ಟಿನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಎಕ್ಸ್ಪೋಸ್ ಆಗ್ತಾ ಇದೀವಾ? ಹೇಗೆ ಇಂಥದೊಂದು ಥೇರಿ ಸ್ಟಾರ್ಟ್ ಆಗಿದೆ? ಇದಕ್ಕೆ ಕಾರಣ ಏನು? ನಮಸ್ಕಾರ. ಮೊದಲಾಗಿ ನಮಗೆ ಕಂಡು ಬಂದದ್ದು ನೀವು ಹೇಳಿದಂಗೆ ಸಾವು ರೀತಿಯಲ್ಲಿ ನೋಡಿದರೆ, ಗ್ಲೋಬಲ್ ಮಾರ್ಟಾಲಿಟಿ ರೇಟಲ್ಲಿ ನೋಡಿದರೆ ವರ್ಲ್ಡಲ್ಲಿ ಇಟ್ ಈಸ್ ಅಟ್ ಅಬೌಟ್ 7 to 7.5. ಬಟ್ ನಮ್ಮ ದೇಶದಲ್ಲಿ ಇಟ್ ಈಸ್ ಲೆಸ್ ದೆನ್ 2%, ಅರೌಂಡ್ 2 to 2.5% ವರೆಗೆ ಉಂಟು. ಸೊ ಇದಕ್ಕೆ ಈ ಸಾವುಗಳು ಇಷ್ಟು ಕಡಿಮೆ ಇರುವುದು ನಮ್ಮ ಕಾರಣ. ನಮ್ಮ ಇನ್ಫೆಕ್ಷನ್ ರೇಟ್ ಜಾಸ್ತಿ ಆದರೂ ಕೂಡ ಅದರಲ್ಲಿ ಸಾವಿಗೆ ಅಪ್ಪಿಕೊಳ್ಳುವವರು ತುಂಬ ಕಮ್ಮಿ ಇದ್ದಾರೆ. ಇದಕ್ಕೆ ಕಾರಣ ಏನು ಹೇಳಿ ಯೋಚನೆ ಮಾಡೋಕ್ಕೆ ಶುರು ಮಾಡಿರುವಾಗ ನಾವು ಇದರ ಬಗ್ಗೆ ಕೆಲವು ಸಂಶೋಧನೆಗಳನ್ನು ನಡೆಸಿದ್ದೆವು. ಇದರಲ್ಲಿ ಬ್ಯಾಂಗ್ಳೂರ್ ಬಯೋ ಇನೋವೇಷನ್ ಸೆಂಟರ್, ನಮ್ಮ ITBT ಮಿನಿಸ್ಟ್ರಿ, ಗವರ್ಮೆಂಟ್ ಆಫ್ ಕರ್ನಾಟಕದ ಒಂದು ಸಂಸ್ಥೆ, ಅದಲ್ಲದೆ ಡಾಕ್ಟರ್ ಹರ್ಷವರ್ಧನ್ ಬಾತ್ರ ಅವರು ಮಾಜಿ DRDO ಡೈರೆಕ್ಟರ್ ಆದವರು, ಮತ್ತು DBT ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಗವರ್ಮೆಂಟ್ ಆಫ್ ಇಂಡಿಯಾದು ಚೇರ್ಮನ್ ಆಗಿದ್ದಾರೆ ಆನಿಮಲ್ ಟೆಕ್ನಾಲಜಿಯಲ್ಲಿ, ಮತ್ತು ಸೆಸ್ನಾ ಕ್ಲಿನಿಕ್ ಇದು ಡಾಕ್ಟರ್ ಪವನ್ ಅವರು ವೆಟರ್ನೇರಿಯನ್. ನಾವೆಲ್ಲ ಕೂತ್ಕೊಂಡು ಇದರ ಬಗ್ಗೆ ಕೆಲವೆಲ್ಲ ಚರ್ಚೆ ಮಾಡಿದ್ದೆವು. ಅದರೊಟ್ಟಿಗೆ ಈ ಸಂಶೋಧನೆಗಳ ಬಗ್ಗೆ ನಾವು ಎಮರಿ ಯೂನಿವರ್ಸಿಟಿ ಅಟ್ಲಾಂಟಾ USA ಅಲ್ಲಿರುವ ಕೆಲವು ಸೈಂಟಿಸ್ಟ್ಗಳೊಟ್ಟಿಗೆ ಇದರ ಬಗ್ಗೆ ಚರ್ಚೆ, ವ್ಯಾಕ್ಸಿನ್ ಸೆಂಟ್ರಲ್ಲಿ ಅವ್ರ ಸೆಂಟರ್ಸ್ ಒಟ್ಟಿಗೆ ಚರ್ಚೆ ಮಾಡುವಾಗ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಎದುರಿಗೆ ಬಂತು. ಮುಖ್ಯವಾಗಿ ಏನು ಬಂತು ಹೇಳಿದರೆ, ಈ ಕೊರೋನಾ ವೈರಸ್ ಸ್ಟೇನ್, ನಾನು ಮೊದಲು ಹೇಳಿದಂಗೆ ಹ್ಯೂಮನ್ ಕೊರೋನಾ ವೈರಸ್ ಸ್ಟೇನಲ್ಲಿ 7 ಸ್ಪೀಶೀಸ್ ಆರ್ ಡೇಂಜರಸ್. ಆ 7 ಸ್ಪೀಶೀಸ್ ಆರ್ ಇನ್ಫೆಕ್ಟಿಂಗ್ ಹ್ಯೂಮನ್ಸ್. ಅದರಲ್ಲಿ 3 ಆರ್ ಕಾಸಿಂಗ್ ಸಿವಿಯರ್ ಇನ್ಫೆಕ್ಷನ್ಸ್, 4 ಆರ್ ಕಾಸಿಂಗ್ ಮೈಲ್ಡ್ ಇನ್ಫೆಕ್ಷನ್. ಬಟ್ ಈ 7 ವೆರೈಟಿಗಳನ್ನು ನೋಡಿದರೆ ಇದರ ಜೆನೆಟಿಕ್ ಸಿಮಿಲಾರಿಟಿಯಲ್ಲಿ 2 ಮುಖ್ಯವಾಗಿ ಮಾಹಿತಿ ನಮಗೆ ಬಂದಿದೆ. ಮೊದಲನೇದು ಏನಂತ ಹೇಳಿದರೆ, ದೀಸ್ ಕೊರೋನಾ ಹ್ಯೂಮನ್ ವೈರಸಸ್ ಆರ್ ಟಾರ್ಗೆಟಿಂಗ್ ದ ಹ್ಯೂಮನ್ ಏಸ್ ಇನಿಬಿಟರ್ ಹೇಳಿ ಏಸ್ ರಿಸೆಪ್ಟರ್ಸ್ ಅನ್ನು ಇದು ಮಾಡುತ್ತೆ. ಈ ಏಸ್ ರಿಸೆಪ್ಟರ್ಸ್ ಆರ್ ಆಲ್ಸೋ ವೆರಿ ಸಿಮಿಲರ್ ಇನ್ ಡಾಗ್ಸ್. ಎರಡನೇದು ವಿಷಯ ಹೇಳಿದರೆ, ಈ ಕೊರೋನಾ ವೈರಸ್, ಹ್ಯೂಮನ್ ಕೊರೋನಾ ವೈರಸ್ನ ಸ್ಪೈಕ್ ಪ್ರೋಟೀನ್ ಹೇಳುವ ಒಂದು ಪ್ರೋಟೀನ್ ಅಂಶ ಕೆನೈನ್ ಅಂದರೆ ಬೀದಿ ನಾಯಿಗಳ ವೈರಸಸ್ಗಳಲ್ಲಿ ಕೂಡ ಇದರದ್ದು ತುಂಬ ಸಿಮಿಲಾರಿಟಿ ಕಂಡು ಬಂದಿದೆ. ಸೊ ಬೀದಿ ನಾಯಿಗಳಲ್ಲಿ ಆಗಲೇ ಹಸುಗಳಲ್ಲಿ ಕೊರೋನಾ ವೈರಸ್ ಸ್ಟ್ರೇನ್ಸ್ಗಳು ಮೊದಲಿಂದನೇ ಕಂಡು ಬಂದಿತ್ತು. ಇದರ ಜೆನೆಟಿಕ್ ಅನಾಲಿಸಿಸ್ ಮಾಡುವಾಗ ಇದರ ಜೆನೆಟಿಕ್ ಸಿಮಿಲಾರಿಟಿ ಈಸ್ ವೆರಿ ಕ್ಲೋಸ್ ಟು ದ್ಯಾಟ್ ಆಫ್ ದ ಹ್ಯೂಮನ್ ವೈರಸಸ್, ಬಟ್ ಇಟ್ ಈಸ್ ನಾಟ್ ದ ಸೇಮ್. ಸೊ ಆ ಮಟ್ಟಲ್ಲಿ ಈಗ ನಮ್ಮ ದೇಶದಲ್ಲಿ ಸುಮಾರು 3.5 ಕೋಟಿ ಬೀದಿ ನಾಯಿಗಳು ಇದೇ ಹೇಳಿ ಕಂಡು ಬಂದಿದೆ. ಈ 3.5 ಕೋಟಿ ಬೀದಿ ನಾಯಿಗಳನ್ನು ನೋಡಿದರೆ ಇವರಲ್ಲಿ ಆಲ್ರೆಡಿ ಮೊದಲು ಇನ್ಫೆಕ್ಷನ್ ಇದ್ದಿರಬಹುದು. ಈ ಬೀಟಾ ಕೊರೋನಾ ವೈರಸ್, ಇದು ಆನಿಮಲ್ ಕೆನೈನ್ ಕೊರೋನಾ ವೈರಸ್ ಹೇಳ್ತೇವೆ ಅದಕ್ಕೆ, ಡಾಗ್ಸ್ ಕೊರೋನಾ ವೈರಸ್. ಆ ಕೆನೈನ್ ಕೊರೋನಾ ವೈರಸ್ಸು ಆಲ್ರೆಡಿ, ಬಿಕಾಸ್ ಇಟ್ ಈಸ್ ಬೀಂಗ್ ಜೆನೆಟಿಕಲಿ ವೆರಿ ಸಿಮಿಲರ್ ಟು ದ ಹ್ಯೂಮನ್ ಕೊರೋನಾ ವೈರಸ್, ವಿ ಮೇ ಹ್ಯಾವ್ ರಿಸೀವ್ಡ್ ಸಮ್ ಅಮೌಂಟ್ ಆಫ್ ಇಂಟರ್ ಸ್ಪೀಸೀಸ್ ಟ್ರಾನ್ಸ್ಮಿಷನ್. ಇಂಟರ್ ಸ್ಪೀಸೀಸ್ ಟ್ರಾನ್ಸ್ಮಿಷನ್ ಹೇಳಿದರೆ ನಾಯಿಗಳಿಂದ ಹ್ಯೂಮನಿಗೆ ಮೊದಲೇ ಇಮ್ಯುನಿಟಿ ಕೊಟ್ಟಿರಬಹುದು. ಆ ಕಾರಣದಿಂದಾಗಿ ನಮ್ಮ ಬಾಡಿಯಲ್ಲಿ ಒಂದು ಹಂತದಲ್ಲಿ ವ್ಯಾಕ್ಸಿನ್ ಆಲ್ರೆಡಿ ತಯಾರಾಗಿತ್ತು. ಒಂದು ಹಂತದಲ್ಲಿ ಆ ಇಮ್ಯುನಿಟಿ ಅಥವಾ ವ್ಯಾಕ್ಸಿನೇಷನ್ ಆಲ್ರೆಡಿ ನಮಗೆ ಈ ಬೀದಿ ನಾಯಿಗಳಿಂದ ಅಥವಾ ಹಸುಗಳಿಂದ ಆಗಿದ್ದ ಕಾರಣ ನಮ್ಮಲ್ಲಿ ಈ ಇನ್ಫೆಕ್ಷನ್ನ ತೀವ್ರತೆ ಅಷ್ಟು ಕೆಟ್ಟದಾಗಿಲ್ಲ. ಅದರಿಂದ ಕಾರಣವಾಗಿ ಸಾವುಗಳು ಕಡಿಮೆ ಆಗಿರ್ಬೋದು ಹೇಳುವ ನಮ್ಮ ಕೆಲವು ಸಂಶೋಧನೆಗಳು ವ್ಯಕ್ತಪಡಿಸಿದೆ. ಡಾಕ್ಟ್ರೆ ಮತ್ತೆ ನಿಮ್ಮನ್ನ ಮಾತಾಡ್ತೀನಿ. ಡಾಕ್ಟರ್ ಶಿವರಾಮ್ ಇದ್ದಾರೆ ಇಲ್ಲಿ, ರಾಜ್ಯ ಪಶು ವೈದ್ಯರ ಸಂಘದ ಕಾರ್ಯದರ್ಶಿ, ಹಾಗೇನೆ ಸ್ವತಃ ಪಶು ವೈದ್ಯರು ಕೂಡ. ಡಾಕ್ಟರ್ ವಿಶಾಲ್ ರವರು ಹೇಳ್ತಾ ಇರುವಂತಹ ಥಿಯರಿ, ಈ ಮುಂಚೆನೆ ಕ್ಯಾನೈನ್ ಕೊರೋನಾ ವೈರಸ್ ಇತ್ತು ಅಥವಾ ಹ್ಯೂಮನ್ ಕೊರೋನಾ ವೈರಸ್ ಸಾಮ್ಯತೆ ಇರಬಹುದು, ಅದರಿಂದ ಒಂದು ಪಾರ್ಷಿಯಲ್ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಆಗಿರಬಹುದು ಅಂತ ಹೇಳಿ, ಹೇಗೆ ಸಾಧ್ಯ ಅಂತಿದ್ದು? ಅದಿರಬಹುದು. ಟ್ರಯಲ್ಸ್ ನಡೀತಾ ಇದೆ, ಇನ್ನು ಅದು ವೈಜ್ಞಾನಿಕವಾಗಿ ಯಾವುದೇ ಥರದ್ದು ದಾಖಲಾತಿಗಳಿಲ್ಲ, ಪ್ರೂವ್ ಕೂಡ ಆಗಿಲ್ಲ. 1971 ಡಾಗಲ್ಲಿ ಡಾಗ್ ಕೊರೋನಾ ವೈರಸ್ಸು ಐಡೆಂಟಿಫೈ ಆಗಿದೆ. ಅದು ನಮ್ಮಲ್ಲಿ ಈಗ ಮನುಷ್ಯರಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ಗೆ ಇನ್ವಾಲ್ವ್ ಆದಂಗೆ ಅದರಲ್ಲಿ ಆ ಥರ ಇನ್ವಾಲ್ವ್ ಆಗಲ್ಲ. ನಮ್ಮಲ್ಲಿ ಗ್ಯಾಸ್ಟ್ರೋಎಂಟ್ರೈಟಿಸ್, ಕರಳು ಬೇನೆ ಅಂತ ಏನು ಹೇಳ್ತೀವಿ, ವಾಂತಿ ಮತ್ತು ಬೇದಿ ಆಗೋದು, ಆ ಥರದ್ದು ಫಾರಮಲ್ಲಿ ಲಕ್ಷಣಗಳು ಕಾಣ್ತವೆ. ಇದರಿಂದ ನಾಯಿಗಳೇ ಆಗಲಿ ಅಥವಾ ಯಾವುದು ಲೀತಲ್ ಸ್ಟೇಜ್ಗೆ ಹೋಗಲ್ಲ, ಅಂದರೆ ಸಾವನ್ನಪ್ಪಲ್ಲ. ಅಕಸ್ಮಾತ್ ಸತ್ತೋದ್ರೆ ವಾಂತಿ ಬೇದಿ ಆಗಿ ಡಿಹೈಡ್ರೇಷನ್ ಆಗಿಬಿಟ್ಟು ಸಾವನ್ನಪ್ಪಂಥ ಚಾನ್ಸಸ್ ಇರುತ್ತೆ. ಬಟ್ ಅದನ್ನು ನಾವು ಸುಮಾರು 1984 ವ್ಯಾಕ್ಸಿನೇಷನ್ ಮಾಡ್ತಾ ಇದ್ವಿ. ಆಲ್ ವೆಟರ್ನೇರಿಯನ್ಸು ವಿ ಹ್ಯಾವ್ ಬೀನ್ ಎಕ್ಸ್ಪೋಸಿಂಗ್ ಟು ಕರೋನಾ. ಏಕೆಂದರೆ ರೆಗ್ಯುಲರಾಗಿ ಮಿನಿಮಮ್ 15-20 ಪೇಷಂಟ್ಸ್ ನೋಡ್ತೀವಿ, ದನಗಳು ನೋಡ್ತೀವಿ. ಈಗ ದನಗಳು ತಗೊಂಡ್ರೆ ಕರುಗಳಲ್ಲಿ ಬರುತ್ತೆ ಬೋವೈನ್ ಟಾರೋ ವೈರಸ್ ಅಂತ. ಈಗ ಕುದುರೆಗಳಲ್ಲಿ ತಗೊಂಡ್ರೆ ಈಕ್ವೈನ್ ಟಾರೋ ವೈರಸ್ ಅಂತ ಬರುತ್ತೆ. ಹಂದಿಗಳಲ್ಲೂ ಕೂಡ ಬರುತ್ತೆ. ಟ್ರಾನ್ಸ್ಮಿಸಿಬಲ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತ ಒಂದು ಕಾಯಿಲೆ ಹೇಳ್ತೀವಿ, ಅದರಲ್ಲಿ ಬರುತ್ತೆ. ಹೀಗೆ ಅನೇಕ, ಈಗ ಬೆಕ್ಕು ತಗೊಳ್ಳಿ, ಬೆಕ್ಕಲ್ಲೂ ಕೂಡ ಇದೆ ಫಿಲೈನ್ ಸೆಪ್ಟಿಸಿಮಿಕ್
ಪೆರಿಟೋನೈಟಿಸ್ ಅಂತ ಇದೆ. ಸೊ ಈ ಥರ ಬೇರೆ ಬೇರೆ ಜಾತಿಗಳಲ್ಲಿ ಬೇರೆ ಬೇರೆ ಕರೋನಾಗಳು ನಾವು ಅದರಿಂದ ನೋಡ್ತಾ ಇದ್ದೀವಿ. 1930ಯಲ್ಲಿ ಇನ್ಫೆಕ್ಷಸ್ ಬ್ರಾಂಕೈಟಿಸ್ ಅಂತ ಬರ್ಡ್ಸಲ್ಲಿ ಬರುತ್ತೆ. ಆ ಬರ್ಡ್ಸಲ್ಲಿ ಬಂದಾಗ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿ ಇವನ್ ಟುಡೇ ವಿ ಆರ್ ವ್ಯಾಕ್ಸಿನೇಟಿಂಗ್ ಇಟ್. ಸೊ ಹಾಗಾಗಿ ದನಗಳಲ್ಲಿ ನೀವು ಹೇಳ್ತಾ ಇದ್ರಿ, ದನಗಳಲ್ಲಿ ನಾನು ಯಾವ ಏತಕ್ಕಾಗಿ ರೆಸಿಸ್ಟೆನ್ಸ್ ಬಂದಿರ್ಬೋದು ಅಂತಂದರೆ, ದನಗಳಲ್ಲಿ ಬರುವಂಥ ಮೂತ್ರ ಮತ್ತು ಸಗಣಿ ಇದೆಯಲ್ಲ, ಅದರಲ್ಲಿ ನೈಟ್ರೋಜನ್ ಅಂಶ ಇರುತ್ತೆ. ದಟ್ ಇಟ್ ಸೆಲ್ಫ್ ಈಸ್ ಬ್ಯಾಕ್ಟೀರಿಸೈಡಲ್, ವೈರಿಸೈಡಲ್ ಆ್ಯಂಡ್ ಫಂಗಿಸೈಡಲ್. ತಮಗೆ ಎಲ್ಲ ಡಾಕ್ಟರ್ಗಳಿಗೆ ಗೊತ್ತಿದೆ ಅಲ್ವಾ ಸರ್? ಅದು ಇಟ್ ವಿಲ್ ಕಿಲ್ ಆಲ್. ಹಿಂದೆ ತಾವು ಒಂದು ಗಮನಿಸಿರ್ಬೋದು, ಯಾರಾದರೂ ನಿಧನ ಹೊಂದಂಥ ಸಮಯದಲ್ಲಿ ಈ ಥರ ಸ್ಯಾನಿಟೈಸರ್ಸು ಅಥವಾ ಆ್ಯಂಟಿಸೆಪ್ಟಿಕ್ ಲೋಷನ್ಸು ಏನು ಇರಲಿಲ್ಲ, ಡೆಟಾಲ್ ಆಗಲಿ ಏನೂ ಇರಲಿಲ್ಲ. ಆವಾಗ ಯಾವ ರೋಗದಿಂದ ಸತ್ತೋಗಿದನೋ ಗೊತ್ತಿರಲ್ಲ, ಅದಕ್ಕೆ ಸಗಣಿ ಇಡ್ತಾಯಿದ್ರು. ಅವನು ಎಲ್ಲ ಕ್ರಿಮೇಷನ್ಸ್ ಮುಗಿಸಿ ಅಂತ್ಯಕ್ರಿಯೆ ಮುಗಿದ ಮೇಲೆ ಆ ಸಗಣಿಯನ್ನು ಮುಟ್ಟಿ ಬರ್ತಾಯಿದ್ರು, ಎಕ್ಕದೆ ಹೆಲನ ಇಟ್ಟು ಬರ್ತಾಯಿದ್ರು. ಅದರಲ್ಲಿ ಕೈ ತೊಳಿಬೇಕಾಗಿತ್ತು ನಾವು. ಅಂದರೆ ಆ ಥರ ಹಿಂದೆ ಮಾಡಿದರು ಅಂತಂದರೆ ಅದರ ಉದ್ದೇಶ ಯು ಹ್ಯಾವ್ ಟು ಕಿಲ್ ದಿ ವೈರಸ್. ಅಲ್ಲಿರೋಂಥ ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಅಥವಾ ಯಾವ ರೋಗದಿಂದ ಸತ್ತಿದ್ದಾನೆ ಅಂತ ಇವ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕಾಗಿ ಆ ಸಗಣಿಯಿಂದ ತೊಳಸ್ತಾ ಇದ್ರು. ಇವತ್ತು ಕೂಡ ಪದ್ಧತಿಯಲ್ಲಿದೆ. ತಾವು ಯಾವ್ದಾದ್ರು ಅಂತ್ಯಕ್ರಿಯೆಗೆ ಹೋಗಿದ್ರೆ ತಾವು ಗಮನಿಸಬಹುದು, ಇವನ್ ಟುಡೇ ಅದು ಪದ್ಧತಿಯಲ್ಲಿದೆ. ಅಲ್ಲ, ಈಗ ಡಾಕ್ಟರ್ ವಿಶಾಲ್ ರವರು ಹೇಳ್ತಾ ಅದಕ್ಕೆ ರಿಲೇಟೆಡ್ ಹೇಳ್ತಾ ಇರೋದು ನಾನು. ಆ ರೀತಿಯಾಗಿ ಪ್ರೊಟೆಕ್ಷನ್ ಸಿಗ್ತಾ ಇರಬಹುದು. ನಾನು ಹೇಳ್ತಾ ಇರೋದು ನೈಟ್ರೋಜನ್ ಇದೆಯಲ್ಲ, ಅದು ದಟ್ ಮೇಟ್ ಆಫ್ ಕಿಲ್ಲಿಂಗ್ ದಿ ವೈರಸ್ ಅಥವಾ ಪ್ರೊಟೆಕ್ಷನ್ ಕೊಡ್ತಾ ಇರ್ಬೋದು ಅನ್ನೋದೊಂದು ಇದಿದೆ. ಬಟ್ ಏನಾಗಿದೆ, ದನಗಳಲ್ಲಿ ಬರಲ್ಲ, ಹಸುಗಳಲ್ಲಿ ನಾವು ಕೊರೋನಾ ವೈರಸ್ ಬರಲ್ಲ. ಇದು ಕರುಗಳಲ್ಲಿ ನೋಡ್ತೀವಿ. ಕರುನಲ್ಲಿ ಯಾವ ಥರ ಬರುತ್ತೆ, ಒಂದು ಬೇದಿ ಆಗುತ್ತೆ, ಗ್ಯಾಸ್ಟ್ರೋಎಂಟ್ರೈಟಿಸ್ ಆಗಿಬಿಟ್ಟು ಬೇದಿ ಅಥವಾ ಆ ಥರದ್ದು ಸಿಂಪ್ಟಮ್ಸ್ ಕಾಣ್ಬೋದು. ಅಷ್ಟು ಬಿಟ್ಟರೆ ನನಗೆ ಅನ್ನಿಸ್ದಂಗೆ ಸೈಂಟಿಫಿಕ್ ಆಗಿ ಇನ್ನೂ ಯಾವುದೇ ಥರದ ಮಾಹಿತಿ ಇಲ್ಲ. ಅದೇ ನಾಯಿಗಳಲ್ಲಿ ನಿಜ ಇದೆ, ಕಂಟಿನ್ಯೂಸ್ ಆಗಿದೆ. ಬಟ್ ಬೀದಿ ನಾಯಿಗಳಲ್ಲೂ ಎಕ್ಸ್ಪೋಸ್ ಆಗ್ತಾಯಿದೆ, ಅದಕ್ಕೆ ವ್ಯಾಕ್ಸಿನೇಷನ್ ಮಾಡೋಕ್ಕಾಗ್ತಾ ಇಲ್ಲ. ಅದೇ ಸಾಕು ಪ್ರಾಣಿಗಳಲ್ಲಿ ನಾವು ವ್ಯಾಕ್ಸಿನೇಷನ್ ಮಾಡ್ತಾ ಇದ್ವಿ. ಕರೋನಾ ವ್ಯಾಕ್ಸಿನ್ ಇದೆ, ಈಗಲೂ ಕೂಡ ವ್ಯಾಕ್ಸಿನ್ ಮಾಡ್ತಾ ಇದ್ವಿ. ಹಂಗಂತ ಹೇಳ್ಬಿಟ್ಟು ವ್ಯಾಕ್ಸಿನ್ ಮಾಡಿದ್ದೀವಿ ಅಂತೇಳಿ ನಾವು ಪಕ್ಕದಲ್ಲಿ ಎತ್ತರದಲ್ಲಿ ಮಲಗಿಸ್ಕೊಬಾರ್ದು. ಸಮ್ ಅಲರ್ಜಿ ಶುರು ಆಗೋದು. ಡಾಕ್ಟರ್ ಹೇಳ್ತಾ ಇದ್ರು ಅಲರ್ಜಿ ಶುರು ಆಗ್ಬೋದು, ಅದು ಹೇರ್ ಫಾಲಿ ಆಗ್ತಾ ಇರ್ತದೆ. ಅತಿ ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇರ್ಬೋದು. ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡಬೇಕು, ಕ್ಲೀನಿಂಗಲ್ಲಿ ಇಟ್ಕೋಬೇಕು, ಅದನ್ನು ಇರಬೇಕಾದ ಸ್ಥಳದಲ್ಲಿ ಅದು ಇರಿಸಬೇಕು. ಬಟ್ ಆ ನಾಯಿ ಜೊತೆ ನಾವು ಸಂಪರ್ಕಕ್ಕೆ ಬಂದಿರೋ ಕಾರಣಕ್ಕಾಗಿ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಆಗಿದೆ ಅಂತ ಹೇಳಿ ಅನ್ಸುತ್ತಾ ಅಂತ? ಅಲ್ಲ, ಇರ್ಬೋದು. ಈಗ 1 or 2 ಆ್ಯಂಟಿಜೆನ್ಸ್ ನಮಗೆ ಸೇರಿದಾಗ, ಆ್ಯಂಟಿಜೆನ್ಸ್ ಈಸ್ ನಥಿಂಗ್ ಬಟ್ ವ್ಯಾಕ್ಸಿನ್ ಅಂತ. 1 or 2 ವೈರಸ್ ನಮಗೆ ಸೇರಿದಾಗ ನಮ್ಮ ಬಾಡಿಯಲ್ಲಿ ಅವರು ಆಗಲೇ ಥೈಮಸ್ ಅಂತ ಹೇಳ್ತಾರಲ್ಲ, ಆಂಟಿಬಾಡೀಸ್ ಪ್ರೊಡಕ್ಷನ್ ಆಗಿರುತ್ತೆ, ಡೆಫಿನೆಟಾಗಿ ಇದಾಗುತ್ತೆ. ಮತ್ತು ಒನ್ ಮೋರ್ ಥಿಂಗ್ ಏನಾಗ್ತಿದೆ ಅಂದರೆ, ನಮ್ಮ ಇಂಡಿಯನ್ ಮೆಥಡ್ ಆಫ್ ಈಟಿಂಗ್ ಇದೆಯಲ್ಲ, ಬಾಯ್ಲ್ಡ್ ಕುಕ್ಕಿಂಗ್ ಮಾಡಿ 100 ಡಿಗ್ರಿಯಲ್ಲಿ ನಾವು ಯಾವುದೇ ವಸ್ತುನ ನಾವು ಯಾರೂ ಕೂಡ ಹಸಿ ಮಾಂಸ ತಿನ್ನಲ್ಲ. ಅದೇ ಚೈನಾದವ್ರ ಥರ ತಿನ್ನಲ್ಲ. ಚೈನಾದವ್ರ ಒಂದು ಹ್ಯಾಬಿಟ್ ಏನಾಗಿದೆ ಅಂದರೆ, ಅವರು ಎಲ್ಲ ಪ್ರಾಣಿಗಳಲ್ಲೂ, ಕಾಡು ಪ್ರಾಣಿಗಳಲ್ಲಿ ಮೆಡಿಸಿನ್ ವ್ಯಾಲ್ಯೂ ಇದೆ ಅಂದ್ಕೊಂಡು ಎಲ್ಲ ಪ್ರಾಣಿಗಳು ತಂದು ಹಾಗೆ ತಿಂತಾರೆ, ಹಸಿಯಾಗಿ ತಿಂತಾರೆ. ಆ ಹಸಿಯಾಗಿ ತಿನ್ನೋದ್ರಿಂದ ಏನಾಗುತ್ತೆ, ಈಗ ಬ್ಯಾಟ್ ಇರ್ಬೋದು, ಪ್ಯಾಂಗೋಲಿನ್ ಇರ್ಬೋದು, ಇವನು ಪುನುಗು ಬೆಕ್ಕಿರ್ಬೋದು, ಅವರೆಲ್ಲ ಕಾಡಲ್ಲಿದ್ದಂಥ ಪ್ರಾಣಿಗಳನ್ನ ತಂದು ಹಸಿಯಾಗಿ ತಿಂತಾರೆ. ಇವನು ಹಾವು ಕೂಡ ಒನ್ ಆಫ್ ದಿ ಇಂಟರ್ಮೀಡಿಯೇಟ್ ಹೋಸ್ಟು. ಬ್ಯಾಟಿಂದ ಮನುಷ್ಯರಿಗೆ ಬರ್ಸೋದಕ್ಕೆ ಒನ್ ಆಫ್ ದಿ ಇಂಟರ್ಮೀಡಿಯೇಟ್ ಹೋಸ್ಟು. ಸೊ ಹಾಗಾಗಿ ಏನಾಗ್ತದೆ, ಅವರಿಗೆ 10 ಚಾನ್ಸಸ್ ಇರುತ್ತೆ. ಬಟ್ ಇಂಡಿಯಾದಲ್ಲಿ ಆ ಥರ ಆಗಲ್ಲ. ನಮ್ಮ ಇಂಡಿಯನ್ ಮೆಥಡ್ ಆಫ್ ಕುಕಿಂಗ್ ಹಿಂದೆ ಹೇಳ್ಕೊಟ್ಟಿರೋದು ಇದೆಯಲ್ಲ, ಬಾಯ್ಲ್ಡ್ ಮಾಡಿ ತಿನ್ನಿ ಅಂತೇಳಿ, ನಿಜವಾಗೂ ಕೂಡ ಅತ್ಯುತ್ತಮವಾದಂಥ ಮೆಥಡ್ಡು. ಖಂಡಿತ ಡಾಕ್ಟರ್, ನಿಮ್ಮ ಜೊತೆಗೆ ಮಾತಾಡ್ತೀನಿ. ಅದ್ರ ಜೊತೆಗೆ ಸೂಕ್ಷ್ಮ ಜೀವಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ನಡೀತಾ ಇರುವಂತಹ ಈ ಥಿಯರಿ, ಅಂದ್ರೆ ನಾಯಿ ಅಥವಾ ಹಸುಗಳಿಂದ ನಮಗೆ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂತ ಇಂಥ ಸಂದರ್ಭದಲ್ಲಿ ಅದು ನಿಜವಾಗ್ಲೂ ಸಾಧ್ಯನಾ ಅಂತ ಹೇಳಿ ಆ ಡಾಕ್ಟರ್ ಜೊತೆಗೆ ಮಾತಾಡ್ತೀನಿ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9 ನಲ್ಲಿ ಮಾತ್ರ.